ಸ್ವಾಮೀಜಿಯಿಂದ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಶಾಸಕರು ನಾವಾಗಿ ಹೋಗ್ಲಿಲ್ಲ ಅಂದ್ರ ನಾವಾಗಿ ಹೋದ್ರೆ ಸಂತೋಷ ಪರ್ಯಾಯವಾಗಿ ಮಠದಲ್ಲಿ ಕೂತ ಆಚಾರ ವಿಚಾರಗಳನ್ನ ಹೇಳೋದಕ್ಕಂತ ಹೇಳೋದಿಲ್ಲ ಸ್ವಾಮೀಜಿಗಳನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋ ಇವ್ರ ಕಡೆ ಆಚಾರ ವಿಚಾರ ಎಂತವಾದ ಅನ್ನೋದು ನಿಮಗೆ ಇದೇ ಜಿಲ್ಲೆಯವರಾದ ನಿಮಗೆ ಗೊತ್ತಿಲ್ಲ. ಇದೇ ಜಿಲ್ಲೆಯವರಾದ ನಿಮಗೆ ಇವ್ರ ಆಚಾರ ವಿಚಾರ ಗೊತ್ತಿಲ್ಲ. ಸುಳ್ಳು ನನಗೆ ವಿನಾಕಾರಣ ಅವ್ರ ಮಾತು ಕೇಳ್ಬೇಕಂದ್ರೆ ಹೊತ್ತು ಸಲ ಹೊಳ್ಳಿ ಮಾತಾಡ್ತಾರ. ನಾನು ಸಮಾಜದ ಬಗ್ಗೆ, ಪೀಠದ ಬಗ್ಗೆ, ಗುರುಗಳ ಬಗ್ಗೆ ಮಾತಾಡ್ತೇನೆ. ಅಲ್ಲ, ಆಚಾರ ವಿಚಾರ ಅನ್ನೋಕ್ಕಿಂತ ಸ್ವಾಮೀಜಿಗಳ ಬದಲಾವಣೆ ಮಾಡ್ತಾರೆ. ಸ್ವಾಮೀಜಿಗಳು ಈ ನಾಡಿನ ಪಂಚಮಸಾಲಿ ಸಮಾಜ ಇರಬಹುದು, ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಿ ಆ ಸಮಾಜದ ಜನರ ಹೃದಯದಲ್ಲಿದ್ದಾರ. ಆ ಸಮಾಜದ ಜನರ ಹೃದಯದಲ್ಲಿದ್ದಾರ. 3 ಪ್ರಶ್ನೆಗಳನ್ನ ಕೇಳ್ತೇನೆ. ಆ ಪೀಠ ಕಟ್ಟಕ್ಕೆ ರೊಕ್ಕ ಕೊಟ್ಟವ್ರು ಯಾರು? ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು. ಅದಕ್ಕೆ ದುಡ್ಡು ಕೊಟ್ಟಂತ ಸರ್ಕಾರಗಳು ಯಾವುವು? ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸದಾನಂದಗೌಡ ನೇತೃತ್ವದ ಸರ್ಕಾರ. ಇವರಿಂದ ಏನಾದ್ರೂ ಸಹಾಯ ಆಗೈತೆ ಆ ಪೀಠಕ್ಕೆ? ಏನಾದ್ರೂ ಕಿಂಚಿತ್ತಿನ ಕೊಡುಗೆ ಐತೆ ಆ ಪೀಠಕ್ಕೆ? ಏನೋ ಅಖಿಲ ಭಾರತ ಅಧ್ಯಕ್ಷ ಪದ್ಯಕ್ಷ ಸ್ವಯಂ ಘೋಷಿತ. ನಾನು ಅಂತೇನೆ, ಇವತ್ತು ನಾನು ನನ್ನ ಸ್ವಾಮೀಜಿ ಅಧ್ಯಕ್ಷನಾಗ್ಯಾರ ಅಂತ ಹೇಳ್ತೇನಪ್ಪ, ಅಧ್ಯಕ್ಷ ಹಾಕತ್ತೆ ಆಗಲಿ. ನನಗೇನು ಸಂತೋಷ, ಅವ್ರು ಏನಾರ ಸ್ಥಾನಮಾನ ಸಿಕ್ಕರೆ ಅಸಂತೋಷ ಇಲ್ಲ. ಈ ನಡೆ ಯಾಕೆ? ಈ ನಡೆ ಯಾಕೆ? ಏನು ಕಾಣಿಕೆ ಇದೆ, ಏನು ಕೊಡುಗೆ ಇದೆ ಹುನಗುಂದ ಶಾಸಕರದ್ದು ಆ ಪೀಠಕ್ಕೆ ಮತ್ತು ಸಮಾಜಕ್ಕೆ? ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದ್ರು ಬಾರ್ಕೋಲ್ ಹೆಗಲ್ ಮೇಗಿತ್ತು, ಹಸಿರು ಟವೆಲ್ ಹೆಗಲ್ ಮೇಲಿತ್ತು. ಸಹೋದರಿ ವಿನಯ ಕಾಶ್ಯಪ್ನವರಿಗೆ MP ಟಿಕೆಟ್ ಬೇಕಾದಾಗ, ಬಾಗಲಕೋಟೆ ಕಾಂಗ್ರೆಸ್ MP ಟಿಕೆಟ್ ಬೇಕಾದಾಗ ಇದೇ ಸ್ವಾಮಿಗಳನ್ನ ಕರ್ಕೊಂಡ ಡೆಲ್ಲಿಗೆ ಹೋದ್ರು. ಅವಾಗ ಸ್ವಾಮಿಗಳು ಬೇಕಾಯ್ತು. ಸಮಾಜ ನೋಡ್ತೈತೆ ಸ್ವಾಮಿ, ಅಧಿಕಾರ ಶಾಶ್ವತ ಅಲ್ಲ. ಎಂತೆಂಥವ್ರು ಅಧಿಕಾರದಾಗ ಇದ್ದವ್ರು ಏನೇನಾದ್ರು ಹೊಳ್ಳಿ ಎಲ್ಲರಿಗೆ ಬಂದ್ರು ಅನ್ನೋದೆಲ್ಲ ಈ ರಾಜ್ಯದ ಜನತೆ, ಈ ದೇಶದ ಜನತೆ ನೋಡೈತಿ. ಅದಕ್ಕಾಗಿ ಅಧಿಕಾರಕ್ಕಿಂತ ನಮ್ಮ ಧರ್ಮ ಮುಖ್ಯ, ನಮ್ಮ ಜಾತಿ ಮುಖ್ಯ. ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆಯೊಂದಿಗೆ ಪಂಚಮಸಾಲಿ ಪೀಠ ಸ್ಥಾಪನೆ ಆಗ್ಯದ. ಅದು ಪವಿತ್ರವಾದಂಥ ಕೂಡಲ ಸಂಗಮನ ಸ್ಥಾನದಲ್ಲಿ. ಆ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯ ಒತ್ತಡ, ಹಿಂಸೆ ನಾಗರಿಕ ಸಮಾಜಕ್ಕೆ ಶೋಭೆ ತರೋದಲ್ಲ. ಯಾವುದೇ ಸನ್ಯಾಸಿಯ ಕಣ್ಣಲ್ಲಿ ನೀರಿಗೆ ತರಿಸ್ತೇವ ನೆಮ್ಮದಿಯಿಂದ ಬದುಕಿದಂಥ ಉದಾಹರಣೆಗಳಿಲ್ಲ. ಆ ಕಾರಣಕ್ಕಾಗಿ ಈಗೂ ನಾನು ಹುನಗುಂದ ಶಾಸಕರಿಗೆ ಮನವಿಯನ್ನು ಮಾಡ್ಕೊತೇನೆ. ಅದಕ್ಕೆ ನಮ್ಮ ಮನವಿ ಕೇಳುವಂಥ ಸ್ಥಿತಿಯೊಳಗಿಲ್ಲ. ಅವ್ರ ಮಟ್ಟದೊಳಗೆ ಭಾಷೆ ಬಳಸಕ್ಕೆ ನನ್ನಲ್ಲಿ ಆ ಸಂಸ್ಕೃತಿ ಇಲ್ಲ. ನ್ಯೂನ್ಯತೆಗಳಿದ್ರೆ ಬಗೆಹರಿಸ್ಕೊಳ್ಳೋದು, ಸಮಾಜದ ಹಿರಿಯರು ಕೂಡ್ಕೊಂಡು ಬಗೆಹರಿಸ್ಕೊಳ್ಳೋದು, ಚಂದಂಗಿರೋನು. ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಶಾಸಕರು ನಾವಾಗಿ ಹೋಗ್ಲಿಲ್ಲ ಅಂದ್ರ ನಾವಾಗಿ ಹೋದ್ರೆ ಸಂತೋಷ ಪರ್ಯಾಯವಾಗಿ ಮಠದಲ್ಲಿ ಕೂತ ಆಚಾರ ವಿಚಾರಗಳನ್ನ ಹೇಳೋದಕ್ಕಂತ ಹೇಳೋದಿಲ್ಲ ಸ್ವಾಮೀಜಿಗಳನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋ ಇವ್ರ ಕಡೆ ಆಚಾರ ವಿಚಾರ ಎಂತವಾದ ಅನ್ನೋದು ನಿಮಗೆ ಇದೇ ಜಿಲ್ಲೆಯವರಾದ ನಿಮಗೆ ಗೊತ್ತಿಲ್ಲ. ಇದೇ ಜಿಲ್ಲೆಯವರಾದ ನಿಮಗೆ ಇವ್ರ ಆಚಾರ ವಿಚಾರ ಗೊತ್ತಿಲ್ಲ. ಸುಳ್ಳು ನನಗೆ ವಿನಾಕಾರಣ ಅವ್ರ ಮಾತು ಕೇಳ್ಬೇಕಂದ್ರೆ ಹೊತ್ತು ಸಲ ಹೊಳ್ಳಿ ಮಾತಾಡ್ತಾರ. ನಾನು ಸಮಾಜದ ಬಗ್ಗೆ, ಪೀಠದ ಬಗ್ಗೆ, ಗುರುಗಳ ಬಗ್ಗೆ ಮಾತಾಡ್ತೇನೆ. ಅಲ್ಲ, ಆಚಾರ ವಿಚಾರ ಅನ್ನೋಕ್ಕಿಂತ ಸ್ವಾಮೀಜಿಗಳ ಬದಲಾವಣೆ ಮಾಡ್ತಾರೆ. ಸ್ವಾಮೀಜಿಗಳು ಈ ನಾಡಿನ ಪಂಚಮಸಾಲಿ ಸಮಾಜ ಇರಬಹುದು, ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಿ ಆ ಸಮಾಜದ ಜನರ ಹೃದಯದಲ್ಲಿದ್ದಾರ. ಆ ಸಮಾಜದ ಜನರ ಹೃದಯದಲ್ಲಿದ್ದಾರ. 3 ಪ್ರಶ್ನೆಗಳನ್ನ ಕೇಳ್ತೇನೆ. ಆ ಪೀಠ ಕಟ್ಟಕ್ಕೆ ರೊಕ್ಕ ಕೊಟ್ಟವ್ರು ಯಾರು? ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು. ಅದಕ್ಕೆ ದುಡ್ಡು ಕೊಟ್ಟಂತ ಸರ್ಕಾರಗಳು ಯಾವುವು? ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸದಾನಂದಗೌಡ ನೇತೃತ್ವದ ಸರ್ಕಾರ. ಇವರಿಂದ ಏನಾದ್ರೂ ಸಹಾಯ ಆಗೈತೆ ಆ ಪೀಠಕ್ಕೆ? ಏನಾದ್ರೂ ಕಿಂಚಿತ್ತಿನ ಕೊಡುಗೆ ಐತೆ ಆ ಪೀಠಕ್ಕೆ? ಏನೋ ಅಖಿಲ ಭಾರತ ಅಧ್ಯಕ್ಷ ಪದ್ಯಕ್ಷ ಸ್ವಯಂ ಘೋಷಿತ. ನಾನು ಅಂತೇನೆ, ಇವತ್ತು ನಾನು ನನ್ನ ಸ್ವಾಮೀಜಿ ಅಧ್ಯಕ್ಷನಾಗ್ಯಾರ ಅಂತ ಹೇಳ್ತೇನಪ್ಪ, ಅಧ್ಯಕ್ಷ ಹಾಕತ್ತೆ ಆಗಲಿ. ನನಗೇನು ಸಂತೋಷ, ಅವ್ರು ಏನಾರ ಸ್ಥಾನಮಾನ ಸಿಕ್ಕರೆ ಅಸಂತೋಷ ಇಲ್ಲ. ಈ ನಡೆ ಯಾಕೆ? ಈ ನಡೆ ಯಾಕೆ? ಏನು ಕಾಣಿಕೆ ಇದೆ, ಏನು ಕೊಡುಗೆ ಇದೆ ಹುನಗುಂದ ಶಾಸಕರದ್ದು ಆ ಪೀಠಕ್ಕೆ ಮತ್ತು ಸಮಾಜಕ್ಕೆ? ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದ್ರು. ಬಾರ್ಕೋಲ್ ಹೆಗಲ್ ಮೇಗಿತ್ತು,
ಹಸಿರು ಟವೆಲ್ ಹೆಗಲ ಮೇಲೆ ಇತ್ತು. ಸಹೋದರಿ ವಿನಾ ಕಾಶ್ಯಪ್ನವರಿಗೆ MP ಟಿಕೆಟ್ ಬೇಕಾದಾಗ, ಬಾಗಲಕೋಟೆ ಕಾಂಗ್ರೆಸ್ MP ಟಿಕೆಟ್ ಬೇಕಾದಾಗ ಇದೇ ಸ್ವಾಮಿಗಳನ್ನ ಕರ್ಕೊಂಡ ಡೆಲ್ಲಿಗೆ ಹೋದ್ರು. ಅವಾಗ ಸ್ವಾಮಿಗಳು ಬೇಕಾಯ್ತು. ಸಮಾಜ ನೋಡ್ತೈತೆ ಸ್ವಾಮಿ, ಅಧಿಕಾರ ಶಾಶ್ವತ ಅಲ್ಲ. ಎಂತೆಂಥವ್ರು ಅಧಿಕಾರದಾಗ ಇದ್ದವ್ರು ಏನೇನಾದ್ರು ಹೊಳ್ಳಿ ಎಲ್ಲರಿಗೆ ಬಂದ್ರು ಅನ್ನೋದೆಲ್ಲ ಈ ರಾಜ್ಯದ ಜನತೆ, ಈ ದೇಶದ ಜನತೆ ನೋಡೈತಿ. ಅದಕ್ಕಾಗಿ ಅಧಿಕಾರಕ್ಕಿಂತ ನಮ್ಮ ಧರ್ಮ ಮುಖ್ಯ, ನಮ್ಮ ಜಾತಿ ಮುಖ್ಯ. ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೊಂದಿಗೆ ಪಂಚಮಸಾಲಿ ಪೀಠ ಸ್ಥಾಪನೆ ಆಗ್ಯದ. ಅದು ಪವಿತ್ರವಾದಂಥ ಕೂಡಲ ಸಂಗಮನ ಸ್ಥಾನದಲ್ಲಿ. ಆ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯ ಒತ್ತಡ, ಹಿಂಸೆ ನಾಗರಿಕ ಸಮಾಜಕ್ಕೆ ಶೋಭೆ ತರೋದಲ್ಲ. ಯಾವುದೇ ಸನ್ಯಾಸಿಯ ಕಣ್ಣಲ್ಲಿ ನೀರಿಗೆ ತರಿಸ್ತೇವ ನೆಮ್ಮದಿಯಿಂದ ಬದುಕಿದಂಥ ಉದಾಹರಣೆಗಳಿಲ್ಲ. ಆ ಕಾರಣಕ್ಕಾಗಿ ಈಗೂ ನಾನು ಹುನಗುಂದ ಶಾಸಕರಿಗೆ ಮನವಿಯನ್ನು ಮಾಡ್ಕೊತೇನೆ. ಪ್ರತ್ಯೇಕವ್ರು ನಮ್ಮ ಮನವಿ ಕೇಳುವಂಥ ಸ್ಥಿತಿಯೊಳಗಿಲ್ಲ. ಅವ್ರ ಮಟ್ಟದೊಳಗೆ ಭಾಷೆ ಬಳಸಕ್ಕೆ ನನ್ನಲ್ಲಿ ಆ ಸಂಸ್ಕೃತಿ ಇಲ್ಲ. ನ್ಯೂನ್ಯತೆಗಳಿದ್ರೆ ಬಗೆಹರಿಸ್ಕೊಳ್ಳೋದು, ಸಮಾಜದ ಹಿರಿಯರು ಕೂಡ್ಕೊಂಡು ಬಗೆಹರಿಸ್ಕೊಳ್ಳೋದು, ಚಂದ ತಂಗಿರೋನು. ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಶಾಸಕನವರು ನಾವಾಗಿ ಹೋಗ್ಲಿಲ್ಲ ಅಂದ್ರ ನಾವಾಗಿ ಹೋದ್ರೆ ಸಂತೋಷ. ಪರ್ಯಾಯವಾಗಿ ಮಠದಲ್ಲಿ ಕೂತ ಆಚಾರ ವಿಚಾರಗಳನ್ನ ಹೇಳೋದಕ್ಕಂತ ಹೇಳೋದಕ್ಕೆ ಸ್ವಾಮೀಜಿ ನಾವು ಸ್ವಾಮೀಜಿಗಳನ್ನೇ ಬದಲಾವಣೆ ಮಾಡ್ತೀವಿ ಅನ್ನೋ ಇವ್ರ ಕಡೆ ಆಚಾರ ವಿಚಾರ ಎಂಥವದಾವ ಅನ್ನೋದು ನಿಮಗೆ ಇದೇ ಜಿಲ್ಲೆಯವರಾದ ನಿಮಗೆ ಗೊತ್ತಿಲ್ಲ. ಇದೇ ಜಿಲ್ಲೆಯವರಾದ ನಿಮಗೆ ಇವ್ರ ಆಚಾರ ವಿಚಾರ ಗೊತ್ತಿಲ್ಲ. ಸುಳ್ಳು ನನಗೆ ವಿನಾಕಾರಣ ಅವ್ರ ಮಾತು ಕೇಳ್ಬೇಕು. ಯಾಕಂದ್ರೆ ಹೊತ್ತು ಸರ ಹೊಳ್ಳಿ ಮಾತಾಡ್ತಾರ. ನಾನು ಸಮಾಜದ ಬಗ್ಗೆ, ಪೀಠದ ಬಗ್ಗೆ, ಗುರುಗಳ ಬಗ್ಗೆ ಮಾತಾಡ್ತೇನೆ. ಅಲ್ಲ, ಆಚಾರ ವಿಚಾರ ಅನ್ನೋಕ್ಕಿಂತ ಸ್ವಾಮೀಜಿಗಳ ಬದಲಾವಣೆ ಮಾಡ್ತೀವಿ. ಸ್ವಾಮೀಜಿಗಳು ಈ ನಾಡಿನ ಪಂಚಮಸಾಲಿ ಸಮಾಜ ಇರಬಹುದು, ಇತರೆ ಹಿಂದುಳಿದ ವರ್ಗದ ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತಿ ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ. ಆ ಸಮಾಜದ ಜನರ ಹೃದಯದಲ್ಲಿದ್ದಾರೆ. 3 ಪ್ರಶ್ನೆಗಳನ್ನ ಕೇಳ್ತೇನೆ. ಆ ಪೀಠ ಕಟ್ಟಕ್ಕೆ ರೊಕ್ಕ ಕೊಟ್ಟವ್ರು ಯಾರು? ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು. ಅದಕ್ಕೆ ದುಡ್ಡು ಕೊಟ್ಟಂತ ಸರ್ಕಾರಗಳು ಯಾವುವು? ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಸರ್ಕಾರ, ಸನ್ಮಾನ್ಯ ಸದಾನಂದ ನೇತೃತ್ವದ ಸರ್ಕಾರ. ಇವರಿಂದ ಏನಾದರೂ ಸಹಾಯ ಆಗೈತೆ ಆ ಪೀಠಕ್ಕೆ? ಏನಾದರೂ ಕಿಂಚಿತ್ತಿನ ಕೊಡುಗೆ ಐತೆ ಆ ಪೀಠಕ್ಕೆ? ಏನೋ ಅಖಿಲ ಭಾರತ ಅಧ್ಯಕ್ಷ ಪದ್ಯಕ್ಷ ಸ್ವಯಂ ಘೋಷಿತ. ನಾನು ಅಂತೇನೆ, ಇವತ್ತು ನಾನು ನನ್ನ ಸ್ವಾಮೀಜಿ ಅಧ್ಯಕ್ಷನಾಗ್ಯಾರ ಅಂತ ಹೇಳ್ತೇನಪ್ಪ, ಅಧ್ಯಕ್ಷ ಹಾಕತ್ತೆ ಆಗಲಿ. ನನಗೇನು ಸಂತೋಷ, ಅವ್ರು ಏನಾರ ಸ್ಥಾನಮಾನ ಸಿಕ್ಕರೆ ಅಸಂತೋಷ ಇಲ್ಲ. ಈ ನಡೆ ಯಾಕೆ? ಈ ನಡೆ ಯಾಕೆ? ಏನು ಕಾಣಿಕೆ ಇದೆ, ಏನು ಕೊಡುಗೆ ಇದೆ ಹುನಗುಂದ ಶಾಸಕರದ್ದು ಆ ಪೀಠಕ್ಕೆ ಮತ್ತು ಸಮಾಜಕ್ಕೆ? ಪಾದಯಾತ್ರೆ ಮಾಡುವಾಗ ಈ ಸ್ವಾಮಿಗಳು ಬೇಕಾದ್ರು. ಬಾರ್ಕೋಲ್ ಹೆಗಲ ಮೇಗಿತ್ತು, ಹಸಿರು ಟವೆಲ್ ಹೆಗಲ ಮೇಲೆ ಇತ್ತು. ಸಹೋದರಿ ವಿನಾ ಕಾಶ್ಯಪ್ನವರಿಗೆ MP ಟಿಕೆಟ್ ಬೇಕಾದಾಗ, ಬಾಗಲಕೋಟೆ ಕಾಂಗ್ರೆಸ್ MP ಟಿಕೆಟ್ ಬೇಕಾದಾಗ ಇದೇ ಸ್ವಾಮಿಗಳನ್ನ ಕರ್ಕೊಂಡ ಡೆಲ್ಲಿಗೆ ಹೋದ್ರು. ಅವಾಗ ಸ್ವಾಮಿಗಳು ಬೇಕಾಯ್ತು. ಸಮಾಜ ನೋಡ್ತೈತೆ ಸ್ವಾಮಿ, ಅಧಿಕಾರ ಶಾಶ್ವತ ಅಲ್ಲ. ಎಂತೆಂಥವ್ರು ಅಧಿಕಾರದಾಗ ಇದ್ದವ್ರು ಏನೇನಾದ್ರು ಹೊಳ್ಳಿ ಎಲ್ಲರಿಗೆ ಬಂದ್ರು ಅನ್ನೋದೆಲ್ಲ ಈ ರಾಜ್ಯದ ಜನತೆ, ಈ ದೇಶದ ಜನತೆ ನೋಡೈತಿ. ಅದಕ್ಕಾಗಿ ಅಧಿಕಾರಕ್ಕಿಂತ ನಮ್ಮ ಧರ್ಮ ಮುಖ್ಯ, ನಮ್ಮ ಜಾತಿ ಮುಖ್ಯ. ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತೆಯೊಂದಿಗೆ ಪಂಚಮಸಾಲಿ ಪೀಠ ಸ್ಥಾಪನೆ ಆಗ್ಯದ. ಅದು ಪವಿತ್ರವಾದಂಥ ಕೂಡಲ ಸಂಗಮನ ಸ್ಥಾನದಲ್ಲಿ. ಆ ಸ್ಥಾನದಲ್ಲಿ ಇದ್ಕೊಂಡು ಈ ರೀತಿಯ ಒತ್ತಡ, ಹಿಂಸೆ ನಾಗರಿಕ ಸಮಾಜಕ್ಕೆ ಶೋಭೆ ತರೋದಲ್ಲ. ಯಾವುದೇ ಸನ್ಯಾಸಿಯ ಕಣ್ಣಲ್ಲಿ ನೀರಿಗೆ ತರಿಸ್ತೇವ ನೆಮ್ಮದಿಯಿಂದ ಬದುಕಿದಂಥ ಉದಾಹರಣೆಗಳಿಲ್ಲ. ಆ ಕಾರಣಕ್ಕಾಗಿ ಈಗೂ ನಾನು ಹುನಗುಂದ ಶಾಸಕರಿಗೆ ಮನವಿಯನ್ನು ಮಾಡ್ಕೊತೇನೆ. ಪ್ರತ್ಯೇಕವ್ರು ನಮ್ಮ ಮನವಿ ಕೇಳುವಂಥ ಸ್ಥಿತಿಯೊಳಗಿಲ್ಲ. ಅವ್ರ ಮಟ್ಟದೊಳಗೆ ಭಾಷೆ ಬಳಸಕ್ಕೆ ನನ್ನಲ್ಲಿ ಆ ಸಂಸ್ಕೃತಿ ಇಲ್ಲ. ನ್ಯೂನ್ಯತೆಗಳಿದ್ರೆ ಬಗೆಹರಿಸ್ಕೊಳ್ಳೋದು, ಸಮಾಜದ ಹಿರಿಯರು ಕೂಡ್ಕೊಂಡು ಬಗೆಹರಿಸ್ಕೊಳ್ಳೋದು, ಚಂದ ತಂಗಿರೋನು.